ಶಿರದವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಯಾಸ್ಮೀನ್ ಚಾವುಸ್ ಅವಿರೋಧ ಆಯ್ಕೆ. ನಿಪ್ಪಾಣಿ ತಾಲೂಕಿನ ಶಿರದವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಉತ್ತಮ್ ಪಾಟೀಲ್ ಗುಂಪಿನ ಯಾಸ್ಮೀನ್ ಚಾವುಸ್ ಅವಿರೋಧ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನಕ್ಕೆ ಏಕಮಾತ್ರ ಅರ್ಜಿ ಬಂದಿದ್ದರಿಂದ ಅವರನ್ನ ಅವಿರೋಧ ಆಯ್ಕೆ ಮಾಡಲಾಯಿತು. ಚುನಾವಣಾಧಿಕಾರಿಯಾಗಿ ನಗರ ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಯಶೋಧ ಉಳ್ಳಿಕಾಶಿ ಕಾರ್ಯನಿರ್ವಹಿಸಿದ್ರು. ಅಧ್ಯಕ್ಷ ಸ್ಥಾನದ ಆಯ್ಕೆಯ ಘೋಷಣೆಯಾಗುತ್ತಿದ್ದಂತೆ ಅಭಿಮಾನಿಗಳಿಂದ ಪಟಾಕಿ ಹಾರಿಸಿ ಸಿಹಿ ಹಂಚಿ ಆನಂದೋತ್ಸವ ಆಚರಿಸಿದರು. 8 ಗ್ರಾಮ ಪಂಚಾಯಿತಿ ಸದಸ್ಯರಿರುವ ಶಿರದವಾಡ ಗ್ರಾಮ ಪಂಚಾಯಿತಿ ಮಾದರಿಯಾಗಿದೆ. ಎಲ್ಲ ಸದಸ್ಯರಿಗೆ ಮೀಸಲು ಸ್ಥಾನಕ್ಕೆ ಅನುಗುಣವಾಗಿ ಅಧ್ಯಕ್ಷ ಸ್ಥಾನ ದೊರೆಯಲೆಂಬ ಉದ್ದೇಶದಿಂದ ಪಕ್ಷಭೇದ ಮರೆತು ಎಲ್ಲ ಸದಸ್ಯರು ಒಮ್ಮತದ ನಿರ್ಣಯ ತೆಗೆದುಕೊಂಡು ಬಿಜೆಪಿ ಹಾಗೂ ರಾಷ್ಟ್ರವಾದಿ ಕಾಂಗ್ರೆಸ್ನ ಎಲ್ಲ ಸದಸ್ಯರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. 2ನೇ ಹಂತದ ಹಾಗೂ ಕೊನೆಯ ಕಾಲಾವಧಿಗಾಗಿ ಯಾಸ್ಮೀನ್ ಚಾವುಸ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸಭೆಯ ಪ್ರಾರಂಭದಲ್ಲಿ ಪಿಡಿಒ ನಾಗರಾಜ ಶಿಂದೆ ಚುನಾವಣೆಯ ಕಾರ್ಯವೈಖರಿ ವಿವರಿಸಿದರು. ತದನಂತರ ಚುನಾವಣಾಧಿಕಾರಿಗಳು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಅಭ್ಯರ್ಥಿಯನ್ನು ಘೋಷಿಸಿದರು. ಗ್ರಾಮ ಪಂಚಾಯಿತಿ ವತಿಯಿಂದ ನೂತನ ಹಾಗೂ ಮಾಜಿ ಅಧ್ಯಕ್ಷರಿಗೆ ಶಾಲ್ ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಯಾಸ್ಮೀನ್ ಚಾವುಸ್ ಮಾತನಾಡಿ, ಪಕ್ಷಭೇದ ಬದಿಗಿಟ್ಟು ಗ್ರಾಮದ ಅಭಿವೃದ್ಧಿಗಾಗಿ ಎಲ್ಲ ಸದಸ್ಯರ ಸಹಕಾರದಿಂದ ಶ್ರಮ ವಹಿಸುವುದಾಗಿ ತಿಳಿಸಿದರು. ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ನಿಪ್ಪಾಣಿ ಅಂತ ಸಭೆಗೆ ತಿಳಿಸಲಾಯಿತು. ಮಾನ್ಯ ಜಿಲ್ಲಾಧಿಕಾರಿಗಳ ಅಧಿಸೂಚನೆ ಪ್ರಕಾರ ಶಿರದವಾಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಅಂತ ಮೀಸಲಿರಿಸುತ್ತಾರೆ ಅಂತ ತಿಳಿಸಲಾಯಿತು. ಶಿರದವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಈ ಕೆಳಗಿನಂತೆ ನಾಮಪತ್ರಗಳು ಮುಂಜಾನೆ 10 ರಿಂದ 12 ಗಂಟೆಯವರೆಗೆ ಕಾಲಾವಕಾಶ ನೀಡಲಾಗಿತ್ತು. ನಿಗದಿತ ಸಮಯದಲ್ಲಿ ಈ ಕೆಳಗಿನಂತೆ ನಾಮಪತ್ರಗಳು ಸ್ವೀಕೃತವಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಯಾಸ್ಮೀನಾ ಅಬ್ದುಲ್ ಗನಿ ಚಾವುಸ್ ಇವರೊಬ್ಬರ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದರೆ ಅದಕ್ಕೆ ಅವರಿಗೆ ಸೂಚಕರು ಸೌಭಾಗ್ಯವತಿ ಜಯಶ್ರೀ ಕಿರಣ್ ಪಾಟೀಲ್ ಇವರ ಸೂಚಕರಾಗಿದ್ದಾರೆ. ಈ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಪರಿಶೀಲನೆಗೆ ತೆಗೆದುಕೊಳ್ಳಲಾಯಿತು. ಸದರಿ ನಾಮಪತ್ರಗಳು ಕ್ರಮಬದ್ಧವಾಗಿದೆ ಎಂದು ಸಭೆಗೆ ತಿಳಿಸಲಾಯಿತು. ಅವಧಿಯೊಳಗಡೆ ಇವರೊಬ್ಬರ ಅಪ್ಲಿಕೇಶನ್ ನೀಡೋದ್ರಿಂದ ಅವಿರೋಧವಾಗಿ ನಾವು यास्मीन चाऊस ಅವ್ರನ್ನ ಅಧ್ಯಕ್ಷರಾಗಿ ನೇಮಿಸಿದ್ದೇವೆ. चाऊस मी राष्ट्रवादी काँग्रेस उत्तम रावसाहेब पाटील यांच्याकडून पहिल्यांदा निवडून आलेले आहे आणि अध्यक्षपद ही मला आज पहिल्यांदाच मिळालेलं आहे. त्याबद्दल मी सर्व सदस्यांचं मी धन्यवाद करतो. सर्व सदस्यांनी मला खूप बिनविरोधी निवड दिली मला अध्यक्षपदाची. त्याबद्दल मी त्यांचं धन्यवाद करते. तसेच आमचे उपाध्यक्ष अण्णा पाटील, माजी अध्यक्ष सुरेश खोत, सदस्य शीतल लडगे, विजय रोहिदास, दीक्षिता कांबळे, बाळवा पुजारी, जयश्री पाटील ताई या सर्वांचा मी मनापासून त्यांचं धन्यवाद करतो, आभार मानतो. तसेच आमचे रामगुंड पाटील तात्या यांचा मला खूप त्यांचं सहकार्य भेटलेलं आहे. मी त्यांचं कोणत्या शब्दामध्ये मी त्यांचा आभार मानू हे मला काही कोणते शब्दच येईना त्यांच्यासाठी सांगण्यासाठी. त्याबद्दल मी त्यांचंही. तसेच किरण भाऊजी यांनी किरण पाटील यांनी पण मला खूप सहकार्य केले. तसेच सर्व ग्रामस्थ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಅಣ್ಣ ಪಾಟೀಲ್, ಗ್ರಾಮ ಲೆಕ್ಕಾಧಿಕಾರಿ ಸಂಜಯ್ ನೇಮಣ್ಣವರ, ಸದಸ್ಯರಾದ ವಿಜಯ್ ರೋಹಿದಾಸ್, ಸುರೇಶ್ ಖೋತ್, ದೀಕ್ಷಾ ಕಾಂಬ್ಳೆ, ವಿಜಯಶ್ರೀ ಪಾಟೀಲ್, ಶೀತಲ್ ಲಡ್ಗೆ, ರಾಮಗೊಂಡ ಪಾಟೀಲ್, ಚಿಂತಾಮಣಿ ಪಾಟೀಲ್, ಕುಮಾರ್ ಪಾಟೀಲ್, ಜೀವಂದರ ಪೀರ್, ಗಣ್ಣಣ್ಣವರ್, ಪೋಪು ಪಾಟೀಲ್, ಸುಭಾಷ್ ಪಾಟೀಲ್, ಕಿರಣ್ ಪಾಟೀಲ್, ಜಾಫರ್ ಮುಜಾವರ್, ನಜೀರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.